ಓಂ ಅಕ್ಷರಂ ಅಂಬರಾಂತಧೃತೇಃ ಅಕ್ಷರಂ ಅಂಬರಾಂತಧೃತೇಃ ಇತ್ಯಾದಿ ಮೂರು ಸೂತ್ರಗಳನ್ನು ಒಳಗೊಂಡಂಥ ಅಕ್ಷರಾಧಿಕರಣದ ವಿವರವನ್ನು ಹೇಳುವ ತತ್ವಮಂಜರಿಯ 109ನೇ ಗದ್ಯ ಭಾಗವನ್ನು ಈ ಹಿಂದೆ ನೋಡಿದ್ದೇವೆ. ಅದರಲ್ಲಿ ಈಗ ನಾವು ನೋಡಬೇಕಾಗಿದ್ದು 110ನೇ ಗದ್ಯ ಭಾಗ. ಏತಸ್ಮಿನ್ ಖಲ್ವಕ್ಷರೆ ಗಾರ್ಗ್ಯ ಆಕಾಶಃ ಓತಶ್ಚ ಪ್ರೋತಶ್ಚ ಅಂತ ಮುಂದಿನ ಭಾಗ. ಏತಸ್ಮಿನೂ ಅಂತಾಗಿದೆ, ಅದನ್ನ ಮುದ್ರಣದ ದೋಷ ಇದೆ, ಅದನ್ನ ಸರಿಪಡಿಸ್ಕೋಬೇಕು. ಏತಸ್ಮಿನ್ ಅಂತ ಸಪ್ತಮಿ ವಿಭಕ್ತಿ. ಅದು ಅಕ್ಷರ ಶಬ್ದವಾಚ್ಯನಾದ ಈ ಪರಮಾತ್ಮನಲ್ಲಿ ಆಕಾಶ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿ ಓತಪ್ರೋತಳಾಗಿದ್ದಾಳೆ, ಅವನಲ್ಲಿ ಅವಲಂಬಿತಳಾಗಿದ್ದಾಳೆ ಅಂತ ಅದರ ಒಟ್ಟು ಅಭಿಪ್ರಾಯ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಭಾಗ. ಅಲ್ಲಿ 5ನೇ ಅಧ್ಯಾಯ, ಅದರ 8ನೇ ಬ್ರಾಹ್ಮಣ, ಅಲ್ಲಿ 11ನೇ ಮಂತ್ರ. ಅದು ಅಕ್ಷರ ಬ್ರಾಹ್ಮಣ ಅಂತಾನೆ ಆ ಭಾಗವನ್ನ ಹೇಳ್ತಾರೆ. ಇದು ಆ ಅಕ್ಷರ ಬ್ರಾಹ್ಮಣದಲ್ಲಿ ನಾರಾಯಣನನ್ನ ತಿಳಿಯದೆ ಮೋಕ್ಷ ಇಲ್ಲ, ಆತನ ಜ್ಞಾನ ಅತ್ಯಂತ ಅವಶ್ಯಕ, ಅದಕ್ಕಿಂತ ಮುಂಚೆ ಇಚ್ಛಾ ಮಾತ್ರದಿಂದ ಲೋಕವನ್ನು ಧರಿಸುವವ ನಾರಾಯಣ, ಹೀಗೆಲ್ಲ ಸುದೀರ್ಘವಾಗಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಏತದ್ವೈ ತದಕ್ಷರಂ ಗಾರ್ಗಿ ಬ್ರಾಹ್ಮಣಾಃ ಅಭಿವದಂತೆ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅಸ್ನೇಹಂ ಅಚ್ಛಾಯಂ ಇತ್ಯಾದಿ ರೀತಿಯಾಗಿ ಅದರ ವರ್ಣನೆ ಇದೆ. ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯಚಂದ್ರಮಸೌ ವಿಧೃತೌ ತಿಷ್ಠತಃ ಅಂತನೂ ಅಲ್ಲಿ ಕೇಳಿ ಬರ್ತದೆ. ಈ ಅಕ್ಷರ ಶಬ್ದವಾಚ್ಯನಾದ ಅರ್ಥಾತ್ ಅವಿನಾಶಿಯಾದ ಪರಮಾತ್ಮನ ನಿಯಮನದಿಂದ ಆತನ ಆಡಳಿತದಲ್ಲಿ ಸೂರ್ಯಚಂದ್ರರು, ದ್ಯಾವಾ ಪೃಥ್ವಿಗಳು, ನಿಮಿಷಗಳು, ಮುಹೂರ್ತಗಳು, ಅಹೋರಾತ್ರಗಳು, ಅರ್ಧಮಾಸಗಳು ಇವೆಲ್ಲವೂ ಕೂಡ ನಿಯಂತ್ರಣದಲ್ಲಿವೆ ಅಂತ ಹೀಗೆ ಕೇಳಿ ಬರ್ತದೆ. ಅಲ್ಲೇ ಬರುವಂತಹ ಒಂದು ವೇದವಾಕ್ಯ ಇದು. ಅಕ್ಷರ ಬ್ರಾಹ್ಮಣದ ಕೊನೆಯ ಮಂತ್ರಕ್ಕಿಂತ ಹಿಂದಿನ ಮಂತ್ರ. ಶ್ರುತೌ ಈ ಏನು ವೇದವಾಕ್ಯ ಇದೆ, ಇಲ್ಲಿ ಆಕಾಶ ಶಬ್ದಿತವಾದದ್ದು ಪ್ರಕೃತಿ. ಆಕಾಶ ಎಂಬ ಶಬ್ದದಿಂದ ವಾಚ್ಯವಾದಂತಹ ಪ್ರಕೃತಿ. ಆ ಪ್ರಕೃತಿಯ ಮೂಲಕ ಈ ಭಗವಂತನನ್ನ ವರ್ಣಿಸಿದ್ದಾರೆ. ಅರ್ಥಾತ್ ಅಲ್ಲಿ ಹೇಳಲಿಕ್ಕೆ ಹೊರಟದ್ದು ಪ್ರಕೃತಿಯನ್ನ. ಏತಸ್ಮಿನ್ ಖಲು ಅಕ್ಷರೇಗಾರ್ಗೆ ಆಕಾಶ ಓತಶ್ಚ ಪ್ರೋತಶ್ಚ ಅಂತ ಹೇಳಿರುವುದು, ಓತಪ್ರೋತವಾಗಿದ್ದದ್ದು ಯಾವುದು ವಾಕ್ಯದಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಹೊರಟಿರೋದು ಆ ಆಕಾಶ ಶಬ್ದ ವಾಚ್ಯವಾದ ಪ್ರಕೃತಿಯನ್ನ. ಆ ಪ್ರಕೃತಿಯು ಈ ಪರಮಾತ್ಮನಲ್ಲಿ ಓತಪ್ರೇತವಾಗಿದೆ ಅಂತ ಪ್ರಕೃತಿಯ ಮೂಲಕ ಪರಮಾತ್ಮನ ವರ್ಣನ ಇದೆ. ಅದಕ್ಕೆ ಪ್ರಕೃತಿ ದ್ವಾರ ಅಂತ ಹೇಳಿದ್ದಾರೆ. ಶ್ರುತಃ ಕೇಳಲ್ಪಟ್ಟಂತಹ ಸಹ ಆ ಪರಮಾತ್ಮ ಪೃಥಿವ್ಯಾದಿ ಪ್ರಕೃತ್ಯಂತ ಸರ್ವಾಶ್ರಯ. ನಾವು ನೋಡ್ತಿರುವಂತಹ ಪೃಥ್ವಿ, ಅಪು, ತೇಜಸ್ಸು ಮೊದಲಾದ ಮಹಾಭೂತಗಳೇನಿವೆ, ಸ್ಥೂಲ ಮಹಾಭೂತಗಳು ನಮ್ಮ ಭೋಗಕ್ಕೆ ಯೋಗ್ಯವಾದದ್ದು. ಅವುಗಳಿಂದ ಆರಂಭಿಸಿ ಪ್ರಕೃತಿ ಅಂತ ಮೊದಲು ಇರುವಂಥದ್ದು ಪ್ರಕೃತಿ. ಅದಾದ ಬಳಿಕ ಮಹತ್ತತ್ವ, ಅಹಂಕಾರ ತತ್ವ, ಪಂಚತನ್ಮಾತ್ರಗಳು ಇತ್ಯಾದಿ. ಕೊನೆಗೆ ಬರುವುದು ಪ್ರಕೃತಿ, ಕೊನೆಗೆ ಬರುವುದು ಪೃಥಿವಿ. ಇವರು ಇಲ್ಲಿ ಹೇಳುವಾಗ ಕೊನೆಗೆ ಬಂದದ್ದನ್ನ ಮೊದಲು ಹೇಳಿದ್ದಾರೆ. ಮೊಟ್ಟ ಮೊದಲಿರುವಂತಹ ಪ್ರಕೃತಿಯನ್ನ ಪ್ರಕೃತ್ಯಂತ ಎಂಬುದಾಗಿ ಕೊನೆಗೆ ಹೇಳಿದ್ದಾರೆ ಅಷ್ಟೇ. ಪ್ರಕೃತ್ಯಂತ ಸರ್ವಾಶ್ರಯ. ಹೀಗೆ ಸ್ಥೂಲವಾದ ಪೃಥಿವಿ ಮೊದಲಾದವುಗಳು, ಅತ್ಯಂತ ಸೂಕ್ಷ್ಮವಾದಂತಹ ಪ್ರಕೃತಿ, ಇದೆಲ್ಲದಕ್ಕೂ ಆಶ್ರಯನಾದಂತಹ ಅಕ್ಷರ ಶಬ್ದವಾಚ್ಯನಾದ ಪರಮಾತ್ಮನಿದ್ದಾನೆ. ಅವನೇ ಹಿಂದೆ ಸಹ ಪ್ರಾಕ್ ದೃಶ್ಯತ್ವಾದ್ಯುಜ್ಜಿತತ್ವೇನ ಉಕ್ತಃ
ದೃಶ್ಯತ್ವರಹಿತ, ಆತನೇ ಗ್ರಾಹ್ಯತ್ವರಹಿತ, ಹೀಗೆ ಆತನನ್ನ ವರ್ಣನೆ ಮಾಡಿದ್ದಾರೆ ಅಂತ ತಾತ್ಪರ್ಯ. ಹಿಂದೆ ಅದೃಶ್ಯತ್ವಾದಿ ಗುಣವುಳ್ಳವನು ಅಂತ ವರ್ಣಿಸಲ್ಪಟ್ಟ ಜನಾರ್ದನನೇ ಈಗ ಅಕ್ಷರ ಶುದ್ಧ ವಾಚ್ಯನಾಗಿ ಸ್ಥೂಲವಾದ ಪ್ರಕೃತಿ ಮತ್ತೆ ಸ್ಥೂಲವಾದ ಪೃಥ್ವಿ ಮೊದಲಾದವುಗಳು ಮತ್ತೆ ಸ್ಥೂಲವಾದ ಪ್ರಕೃತಿ ಇವೆಲ್ಲದಕ್ಕೂ ಕೂಡ ಆಶ್ರಯನಾಗಿದ್ದಾನೆ ಅಂತ ತಾತ್ಪರ್ಯ. ಇಲ್ಲಿ ಸಹ ಪೃಥಿವ್ಯಾದಿ ಪ್ರಕೃತ್ಯಂತ ಸರ್ವಾಶ್ರಯ ಇಷ್ಟನ್ನು ಹೇಳಿದ್ದಾದ್ಮೇಲೆ ಅಕ್ಷರ ಅಂತ ಎಷ್ಟಿದೆ, ಮುಂದೆ ಅಕ್ಷರ ಶಬ್ದ ಅವಿನಾಶಿ ಅಂತ ಒಂದಿದೆ. ಅಕ್ಷರ ಶಬ್ದ ಅವಿನಾಶಿ ಅಂತ ಅನ್ನೋದು ಅದೇನೋ ಯಾವುದೋ ಪ್ರಮಾದದಿಂದ ಸೇರ್ಕೊಂಡಿದೆಯೇನೋ ಅಂತ ನನಗೆ ಕಾಣಿಸ್ತದೆ. ಹಿರಿಯ ವಿದ್ವಾಂಸರಾದಂಥ KT ಪಾಂಡುರಂಗಿ ಅವರು ಕೂಡ ಅದನ್ನು ಅನುವಾದಿಸಿಲ್ಲ. ಅದೆಲ್ಲವನ್ನು ಪರಿಗಣನೆ ಮಾಡಿದರೆ ಹೀಗೆ ಅದೇನೋ ಪ್ರಮಾದದಿಂದ ಸೇರಿದೆ ಅಂತ ಭಾವನೆ ನನಗೆ ಬರ್ತದೆ. ಅದ್ರ ಬಗ್ಗೆ ಮತ್ತಷ್ಟು ವಿದ್ವಾಂಸರು ಬೇರೆ ಪಾಠಗಳು ಇತ್ಯಾದಿಗಳು ಏನಾದರೂ ಕಂಡು ಬಂದರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳಬೇಕು. ಮುಂದೆ ತಥಾಚ ಅವಿನಾಶಿತ್ವರೂಪ ಪ್ರವೃತ್ತಿ ನಿಮಿತ್ತ ಸಾಮ್ಯೇನ ತದ್ವತ್ ಅನ್ಯತ್ರ ಚ ವಾಚಕೈಃ ಏತಸ್ಮಿನ್ ಅಕ್ಷರೆ ಇತಿ ಅಕ್ಷರ ತದ್ವಿಶೇಷಣ ಸರ್ವಶಬ್ದೈಃ. ಈ ಏತಸ್ಮಿನ್ ಖಲು ಅಕ್ಷರೇ ಗಾರ್ಗ್ಯ ಆಕಾಶ ಓತಶ್ಚ ಪ್ರೋತಶ್ಚ ಅಂತ ಏನು ಬಂದಿದೆಯಲ್ಲ, ಅಲ್ಲಿ ಅಕ್ಷರ ಶಬ್ದದಿಂದ ವಾಚ್ಯರಾದವರು ಯಾರು ಅಂದ್ರೆ ಮುಖ್ಯತಃ ಪರಮಾತ್ಮನೇ ವಾಚ್ಯ. ವಸ್ತುತಃ ಈ ಅಕ್ಷರ ಶಬ್ದ ಪರಮಾತ್ಮನಂತೆ ನಾಶರಹಿತವಾದಂತಹ ಇನ್ನಿತರ ಸಂಗತಿಗಳನ್ನು ವರ್ಣನೆ ಮಾಡುವಂತೆ ಕಾಣಿಸ್ತದೆ, ಮಾಡ್ತದೆ ಕೂಡ, ಇಲ್ಲ ಅಂತಲ್ಲ. ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಮುಖ್ಯವಾಗಿ ಅಕ್ಷರ ಪರಮಾತ್ಮನೇ ನಾಶರಹಿತ. ಅದಾದ ಬಳಿಕ ಅಕ್ಷರ ಶಬ್ದ ವಾಚ್ಯಳಾದವಳು ಚೇತನ ಪ್ರಕೃತಿಯಾದ ಲಕ್ಷ್ಮಿ. ಅದಾದ ಬಳಿಕ ಅಕ್ಷರ ಶಬ್ದ ವಾಚ್ಯವಾದದ್ದು ಜಡವಾದ ಪ್ರಕೃತಿ ಅಂತ ನಾವು ಈ ಹಿಂದೆ ಇಷ್ಟನ್ನು ನೋಡಿದ್ದೇವೆ. ಆದ್ರಿಂದ ಅಕ್ಷರ ಶಬ್ದ ಪರಮಾತ್ಮನನ್ನು ಹೇಳ್ತದೆ, ಪ್ರಕೃತಿಯನ್ನು ಹೇಳ್ತದೆ. ಆದ್ರಿಂದ ಅದು ತದ್ವತ್ ಅನ್ಯತ್ರ ಚ ವಾಚಕೈಹಿ, ಪರಮಾತ್ಮನಿಗಿಂತ ಭಿನ್ನವಾದ ಪ್ರಕೃತಿ ಇತ್ಯಾದಿಗಳನ್ನು ಅದು ವರ್ಣಿಸ್ತದೆ. ಅದಕ್ಕೆ ಕಾರಣ ಏನು? ಅವಿನಾಶಿತ್ವ ರೂಪ ಪ್ರವೃತ್ತಿ ನಿಮಿತ್ತ ಸಾಮ್ಯನ. ಅಕ್ಷರ ಶಬ್ದ ಅವಿನಾಶಿ ಅನ್ನೋ ಅರ್ಥವನ್ನು ಹೇಳ್ತದೆ. ಅವಿನಾಶಿತ್ವ, ನಾಶರಹಿತತ್ವ ಅನ್ನೋದು ಪರಮಾತ್ಮನಲ್ಲಿದ್ದಂತೆ ಪ್ರಕೃತಿಯಲ್ಲೂ ಕೂಡ ಇದ್ದೇ ಇದೆ. ಹೀಗೆ ಅವಿನಾಶಿತ್ವ ಎಂಬ ಪ್ರವೃತ್ತಿ ನಿಮಿತ್ತ ಅಂದ್ರೆ ಶಬ್ದವು ಯಾವ ನಿರ್ದಿಷ್ಟ ವಿಷಯದಲ್ಲಿ ನಿರ್ದಿಷ್ಟ ವಸ್ತುವನ್ನು ಹೇಳಲಿಕ್ಕೆ ಪ್ರವೃತ್ತಿ ಮಾಡ್ತದೋ ಆ ಪ್ರವೃತ್ತಿ ಮಾಡಲಿಕ್ಕೆ ಕಾರಣೀಭೂತವಾದ ಧರ್ಮವನ್ನ ಪ್ರವೃತ್ತಿ ನಿಮಿತ್ತ ಅಂತ ಹೇಳ್ತಾರೆ. ಉದಾಹರಣೆಗೆ ಘಟ ಎಂಬ ಶಬ್ದ ಘಟವನ್ನು ಹೇಳ್ತದೆ. ಯಾಕಂದ್ರೆ ಕಂಬುಗುರಿಯವಾದಿ ಮತ್ತು ಎಲ್ಲೆಲ್ಲಿದೆಯೋ ಶಂಖದಂತೆ ಕುತ್ತಿಗೆಯನ್ನ ಹೊಂದಿರುವಿಕೆ ಅಂಥ ಎಲ್ಲವನ್ನು ಕೂಡ ಘಟ ಅಂತ ನಾವು ಹೇಳಬಹುದು ಅಂತ ಸಾಮಾನ್ಯವಾಗಿ ಒಂದು ಗ್ರಹಿಕೆ. ಅದರಿಂದ ಘಟ ಎಂಬ ಶಬ್ದದಿಂದ ನಾವು ಏನೇನನ್ನು ಹೇಳಬೇಕು, ಯಾವ್ಯಾವ ವಸ್ತುಗಳನ್ನು ಹೇಳಬೇಕು ಅಂದ್ರೆ ಕಂಬುಗ್ರೀವಾದಿ ಮತ್ತು ಎಲ್ಲೆಲ್ಲಿದೆಯೋ ಶಂಖದಂತೆ ಕುತ್ತಿಗೆಯನ್ನು ಯಾವ್ಯಾವ ಪದಾರ್ಥಗಳು ಹೊಂದಿವೆಯೋ ಅವೆಲ್ಲವನ್ನು ಕೂಡ ಘಟ ಅಂತ ಹೇಳಬೇಕು ಅಂತ. ಹೀಗೆ ಘಟಶಬ್ದದ ಪ್ರವೃತ್ತಿಗೆ, ಘಟಶಬ್ದವನ್ನು ಎಲ್ಲಿ ಪ್ರವೃತ್ತಿ ಮಾಡಬೇಕು ಎಲ್ಲಿ ಪ್ರವೃತ್ತಿ ಮಾಡಬಾರದು ಅಂತ ಅನ್ನೋದಕ್ಕೆ ಕಂಬುಗ್ರೀವಾದಿ ಮತ್ತು ಅನ್ನೋದು ಪ್ರವೃತ್ತಿ ನಿಮಿತ್ತ. ಹಾಗೆ ಅಕ್ಷರ ಶಬ್ದವನ್ನು ಎಲ್ಲಿ ಪ್ರವೃತ್ತಿ ಮಾಡಬೇಕು ಅಂದ್ರೆ ಯಾರು ಅವಿನಾಶಿಯೋ ಅಲ್ಲಿ ಪ್ರವೃತ್ತಿ ಮಾಡಬೇಕು. ಅವಿನಾಶಿತ್ವ ಅನ್ನೋದು ಆ ಪ್ರವೃತ್ತಿಗೆ ನಿಮಿತ್ತ, ಶಬ್ದದ ಪ್ರಯೋಗಕ್ಕೆ ನಿಮಿತ್ತ. ಈ ಅವಿನಾಶಿತ್ವ ಅನ್ನೋದು ಪರಮಾತ್ಮನಲ್ಲೂ ಇದೆ, ಜಡವಾದ ಪ್ರಕೃತಿಯಲ್ಲೂ ಇದೆ. ನಮಗೆಲ್ಲ ಇದು ಗೊತ್ತಿರುವಂತೆ. ಹೀಗೆ ಪರಮಾತ್ಮನನ್ನ ಹೇಳ್ತದೆ. ಏತಸ್ಮಿನ್ ಅಕ್ಷರೇ ಇತಿ ಅಕ್ಷರ ತದ್ವಿಶೇಷಣ ಸರ್ವಶಬ್ದೈ. ಅಕ್ಷರ ಎಂಬ ಶಬ್ದ ಮತ್ತು ಆ ಪರಮಾತ್ಮನಿಗೆ ವಿಶೇಷಣವಾದಂತಹ ಉಳಿದ ಶಬ್ದಗಳು, ಅಕ್ಷರ ಶಬ್ದದ ವಿಶೇಷಣಗಳು, ಬೇರೆ ಬೇರೆ ಶಬ್ದಗಳೇನಿವೆ ಆ ಎಲ್ಲ ಶಬ್ದಗಳಿಂದಲೂ ಕೂಡ ಮುಖ್ಯವಾಗಿ ವಾಚ್ಯನಾದವನು ಪರಮಾತ್ಮನೇ. ಅವಿನಾಶಿ ಅಂದ್ರೆ ಸರ್ವಥಾ ಅವಿನಾಶಿಯಾದವನು, ಯಾವುದೇ ರೀತಿಯಾದ ನಾಶ ಇಲ್ಲದೆ ಇದ್ದವನು ಅಂದ್ರೆ ಪರಮಾತ್ಮ ಮಾತ್ರ.
ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಅದನ್ನು ಹೇಳಿದ್ದಾರೆ. ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿರಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇ ಸದಾ ತದನ್ಯೇಷಾಂ ತು ಸರ್ವೇಷಾಂ ನಾಶಃ ಕೇಚಿತ್ ಭವಂತಿ ಅಂತ ಅಲ್ಲಿ ಬಂದಿರೋದು. ಈ ಒಂದಲ್ಲ ಒಂದು ರೀತಿಯಾದಂತಹ ನಾಶ ಅಂತ ಅನ್ನೋದು ಪ್ರತಿಯೊಂದಕ್ಕೂ ಇದ್ದೇ ಇದೆ. ಲಕ್ಷ್ಮೀದೇವಿಗೂ ಒಂದು ನಾಶ ಇದ್ದೇ ಇದೆ. ಚತುರ್ಮುಖಾದಿಗಳಂತೂ ಭೌತಿಕವಾದ ದೇಹವನ್ನು ಕಳ್ಕೋತಾರೆ. ಅದರಿಂದ ಅವರಿಗೆ ನಾಶ ಇದ್ದೇ ಇದೆ. ಆ ನಾಶ ಇರುವುದಲ್ಲದೆ ಲಕ್ಷ್ಮೀದೇವಿಗೆ ಅಪೂರ್ಣತ ಅನ್ನುವಂಥ ಒಂದು ನಾಶ ಬಂದೇ ಬರ್ತದೆ. ಆದ್ರಿಂದ ಲಕ್ಷ್ಮೀದೇವಿಗೂ ಕೂಡ ಜಡವಾದ ಶರೀರ ಇಲ್ಲದೇ ಇರಬಹುದು. ಸಂಸಾರದಲ್ಲಿ ಬಂಧನ ಆಗಿ ಜಡವಾದ ಶರೀರದ ಬಂಧನ ಅವಳಿಗೆ ಬರ್ತೇ ಇರಬಹುದು. ಆದ್ರೆ ಅಪೂರ್ಣತ ಅನ್ನುವ ನಾಶ ಲಕ್ಷ್ಮೀದೇವಿಗೂ ಅರ್ಥಾತ್ ಪ್ರಕೃತಿಗೂ ಕೂಡ ಇದ್ದೇ ಇದೆ. ಆದ್ರಿಂದ ಲಕ್ಷ್ಮೀದೇವಿಯನ್ನು ಕೂಡ ಪೂರ್ಣಾರ್ಥದಲ್ಲಿ ನಾವು ಅವಿನಾಶಿ ಅನ್ನುವಂತಿಲ್ಲ. ಪೂರ್ಣಾರ್ಥದಲ್ಲಿ ಭೌತಿಕವಾದ ದೇಹವೂ ಇಲ್ಲ, ಭೌತಿಕವಾದ ನಶ್ವರವಾದ ದೇಹವೂ ಇಲ್ಲ, ದುಃಖ ಪ್ರಾಪ್ತಿ ಅನ್ನುವಂಥದ್ದಿಲ್ಲ, ಅಪೂರ್ಣತ ಅನ್ನುವಂಥದ್ದಿಲ್ಲ. ಹೀಗೆಲ್ಲ ವಿಚಾರ ಮಾಡಿದಾಗ ಯಾವ ರೀತಿಯಾದಂಥ ನಾಶವೂ ಇಲ್ಲದೆ ಇದ್ದವನು ಪರಮಾತ್ಮ ಮಾತ್ರ. ಮುಖ್ಯತಃ ಚತುರ್ವಿಧ ನಾಶರಾಹಿತ್ಯ ರೂಪ ಯೋಗ ರೂಢಿಭ್ಯಾಂ. ಮುಖ್ಯತಃ ಚತುರ್ವಿಧ ನಾಶರಹಿತನಾದವನು ಪರಮಾತ್ಮ. ಆ ನಾಶರಾಹಿತ್ಯವೇ ಇಲ್ಲಿ ಅಕ್ಷರತ್ವ ಅಂತಂದ್ರೆ. ಹೀಗೆ ಅಕ್ಷರ ಶಬ್ದ ಪರಮಾತ್ಮನನ್ನ ಯೋಗದ ಮೂಲಕ ಮತ್ತು ರೂಢಿಯ ಮೂಲಕ ಹೇಳ್ತದೆ. ಯೋಗದ ಮೂಲಕ ಹೇಳುವುದು ಅಂದ್ರೆ ಯಾವುದೇ ರೀತಿಯಾದ ನಾಶವೂ ಇಲ್ಲದೆ ಇರುವವನು ಅಂತ. ಚತುರ್ವಿಧ ನಾಶಗಳಿಗೂ ಈಡಾಗದವನು. ಅದಕ್ಕಾಗಿ ಆ ಯೋಗದಿಂದ ಅಕ್ಷರ ಶಬ್ದ ವಾಚ್ಯ, ರೂಢಿಯಿಂದಲೂ ಕೂಡ ಅದನ್ನ ಅಕ್ಷರ ಶಬ್ದ ವಾಚ್ಯ ಅಂತ ಹೇಳುವುದು ಇದ್ದೇ ಇದೆ. ನಾವು ಹಿಂದೆ ಅದನ್ನ ಪುರಾಣದ ಶ್ಲೋಕ ನಾವು ಅದನ್ನು ನೋಡಿದ್ದೇವೆ. ಪರಮಾತ್ಮನೇ ಮುಖ್ಯವಾಗಿ ಅಕ್ಷರ ಶಬ್ದ ವಾಚ್ಯ, ಉಳಿದವರೆಲ್ಲರೂ ಕೂಡ ಅಮುಖ್ಯವಾಗಿ ಅಕ್ಷರ ಶಬ್ದ ವಾಚ್ಯರು ಅಂತ ಅನ್ನೋದನ್ನ ನಾವು ಆವಾಗಲೇ ಈ ಹಿಂದೆ ನೋಡಿದ್ದೇವೆ. ಆದ್ರಿಂದ ಯೋಗದ ಆದ್ರಿಂದ ರೂಢಿ ಅಂದ್ರೆ ಪುರಾಣದ ರೂಢಿ ಅಂತ ತಿಳ್ಕೋಬೇಕು. ಬೇರೆ ಯಾರೋ ಅಜ್ಞಾನಿಗಳಾದವರ ರೂಢಿ ಅಲ್ಲ. ಪುರಾಣಕಾರರಾದಂತಹ ವೇದವ್ಯಾಸರು, ಅವ್ರ ಶಿಷ್ಯರಾದಂತಹ ಬೇರೆ ಋಷಿ ಮುನಿಗಳು ಏನಿದ್ದಾರೆ ಅವ್ರದೇ ರೂಢಿಯ ಹೊರತು ಬೇರೆಯವರ ರೂಢಿ ಇಲ್ಲಿ ಪರಿಗಣಿತವೇ ಅಲ್ಲ. ಹೀಗೆ ಯೋಗದ ಮೂಲಕ ಮತ್ತೆ ರೂಢಿಯ ಮೂಲಕ ಅಕ್ಷರ ಶಬ್ದ ವಾಚ್ಯನಾದವನು ಏಕಃ ಜನಾರ್ದನ ವಾಚ್ಯ. ಜನಾರ್ದನ ಒಬ್ಬನೇ. ನ ಶ್ರೀತತ್ವಂ. ಶ್ರೀತತ್ವ ಅಂತ ಅನ್ನೋದು ಪ್ರಕೃತಿ ಅಕ್ಷರ ಶಬ್ದ ವಾಚ್ಯ ಅಲ್ಲ ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.